ಹೆಲೋ ಎಲ್ರಿಗೂ. ಇವತ್ತಿನ ರೆಸಿಪಿ ಬಂದುಬಿಟ್ಟು ಸಾಫ್ಟ್ ದೋಸೆ. ಅದು ತಕ್ಷಣ ಮಾಡಬಹುದಾದಂತಹ ದೋಸೆ. ಇದಕ್ಕೇನು ಅಕ್ಕಿ ನೆನೆಸುವ ಅಗತ್ಯ ಏನಿಲ್ಲ. ನೋಡಿ ಇದು ಹೇಗೆ ಮಾಡೋದಂದರೆ, 1 ಕಪ್ ರವೆ ತಗೊಂಡಿದ್ದೇನೆ ಇಲ್ಲಿ. ಇದನ್ನು ಒಂದು ಬೌಲಿಗೆ ಹಾಕಿ, ರವೆ ನಾರ್ಮಲ್ ರವೆ ಬರುತ್ತಲ್ಲ ಅದಾದ ನಂತರ ಯಾವ ಕಪ್ಪಲ್ಲಿ ನೀವು ತಗೊಂಡಿರ್ತೀರ ರವೆ, ಅದೇ ಕಪ್ಪಲ್ಲಿ 3/4 ಕಪ್ನಷ್ಟು ಅವಲಕ್ಕಿಯನ್ನು ತಗೊಂಡು ಒಟ್ಟಿಗೆ ಹಾಕಿ ಹೀಗೆ ಚೆನ್ನಾಗಿ ತೊಳೀರಿ. ನೀರು ಹಾಕಿಬಿಟ್ಟು ಧೂಳೆಲ್ಲ ಇರುತ್ತಲ್ಲ ಅದಕ್ಕೋಸ್ಕರ ಚೆನ್ನಾಗಿ ತೊಳೀರಿ. ಅದಾದ ನಂತರ ಆ ನೀರನ್ನೆಲ್ಲ ಸ್ಟ್ರೈನ್ ಮಾಡಿ, 1-2 ಸತಿ ತೊಳೆದು ನೀರನ್ನೆಲ್ಲ ಸ್ಟ್ರೈನ್ ಮಾಡಿ ಒಂದು ಅರ್ಧ ಕಪ್ನಷ್ಟು ನೀರು ಹಾಕಿ, ಮತ್ತು ಅದಕ್ಕೆ ಅದೇ ಮೆಷರಲ್ಲೇ ಹಾಕಬೇಕು. ನೀವು ಯಾವ ಕಪ್ಪಲ್ಲಿ ತಗೊಂಡಿದ್ದೀರಾ ಅದೇ ಕಪ್ಪಲ್ಲಿ ಅರ್ಧ ಕಪ್ನಷ್ಟು ಮೊಸರು ಹಾಕಿ ಈಗ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ಈ ಥರ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅದಾದ ನಂತರ ಒಂದು 10 ನಿಮಿಷಗಳ ಕಾಲ ಅದನ್ನು ಹಾಗೇ ಬಿಟ್ಬಿಡಿ. ಯಾಕಂದರೆ ಅದೆಲ್ಲ ಹೀರ್ಕೊಳ್ಳುತ್ತೆ, ರವೆ ಎಲ್ಲ ಹೀರ್ಕೊಳ್ಳುತ್ತೆ ಆ ಮೊಸರು ಆ ನೀರನ್ನೆಲ್ಲ. ಇದಾದ ನಂತರ ಒಂದು ಮಿಕ್ಸಿ ಜಾರ್ ತಗೊಂಡು ಅದಕ್ಕೆ ನೀವು ಮಾಡಿರುವಂತಹ ಮಿಶ್ರಣನ ಈ ಥರ ಹಾಕಿ ಚೆನ್ನಾಗಿ ಪೇಸ್ಟ್ ಮಾಡಿ, ಫೈನ್ ಪೇಸ್ಟ್ ಆಗಬೇಕು. ನೋಡಿ ದೋಸೆ ಹಿಟ್ಟಿನ ಹದಕ್ಕೇ ಆಗಬೇಕು. ನೋಡಿ ಈ ಥರ ಇದೀಗ ದೋಸೆ ಹಿಟ್ಟಿನ ಹದ ಆಯ್ತಲ್ಲ, ಈ ಥರ ಮಾಡಿ. ಅದಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಬಿಡಿ. ಎಷ್ಟು ಬೇಕಷ್ಟು ಉಪ್ಪನ್ನು ಹಾಕಿ, ನಿಮ್ಮ ಹತ್ರ ಈನೋ ಒಂದು ಪ್ಯಾಕೆಟ್ ಇದ್ದರೆ ಅದು ಹಾಕ್ಬೋದು, ಅಥವಾ ಅದರ ಬದಲಾಗಿ ಸ್ವಲ್ಪ 1/4 ಚಮಚದಷ್ಟು ಸೋಡಾ ಹುಡಿ ಮತ್ತು 3-4 ಚಮಚ ನಿಂಬೆ ರಸವನ್ನು ಅದಕ್ಕೆ ಮಿಕ್ಸ್ ಮಾಡಿದ್ರೆ ಅದು ಈನೋ ಥರನೇ ಕೆಲಸ ಮಾಡುತ್ತೆ. ಈಗ ಇನ್ಸ್ಟೆಂಟಾಗಿ ನೀವು ದೋಸೆ ಮಾಡೋಕ್ಕೆಲ್ಲ ಸುಲಭ ಆಗುತ್ತೆ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ತಕ್ಷಣವೇ ನೀವು ದೋಸೆನ ಉಯ್ಕೊಳ್ಬೋದು. ಒಂದು 10 ನಿಮಿಷ ಇಟ್ಟರೆ ಇನ್ನೂ ಚೆನ್ನಾಗಾಗುತ್ತೆ. ಈಗ ತವ ಬಿಸಿ ಮಾಡಿ ದೋಸೆನ ಉಯ್ಯಿರಿ. ನಾನಿಲ್ಲಿ ಸ್ಪ್ರೆಡ್ ಮಾಡೋಕ್ಕೇನು ಹೋಗಿಲ್ಲ, ಇಷ್ಟೇ ಮಾಡಿ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. ತುಂಬ ಟೇಸ್ಟಿ ಆಗುತ್ತೆ ಇದು. ಯಾವುದೇ ಕರಿ ಜೊತೆನೂ ನೀವು ಮಾಡಿ ತಿನ್ಬೋದು, ಚಟ್ನಿ ಜೊತೆನೋ ಅಥವಾ ಚಿಕನ್ ಕರಿ ಜೊತೆನೋ ಅಥವಾ ಬಟಾಣಿ ಸುಕ್ಕ ಯಾವುದು ಬೇಕಾದರೂ ನೀವು ಮಾಡಿ ತಿನ್ಬೋದು. ಇದು ತುಂಬಾ ಸಾಫ್ಟ್ ಆಗುತ್ತೆ. ನೋಡಿ ನಾನು ನಿಮಗೆ ಹೀಗೆ ಇದು ಮಾಡಿ ತುಂಡು ಮಾಡಿ ತೋರಿಸ್ತೇನೆ. ನೋಡಿ ಕೈಯಲ್ಲಿಟ್ಟು ನೋಡಿ ಎಷ್ಟು ಸಾಫ್ಟ್ ಆಗಿದೆ ಅಂದರೆ ತುಂಬಾ ಸಾಫ್ಟ್ ಆಗಿದೆ. ಅರ್ಜೆಂಟಿಗೆ ನಿಮಗೆ ಏನು ಅಕ್ಕಿ ನೆನೆಸಿಡಬೇಕು ಅಂತೇನಿಲ್ವಲ್ಲ, ರಾತ್ರಿ ನೆನಪಿಲ್ಲ ಅಂದರೆ ಈ ಥರ ಮಾಡಿ ತಿನ್ಬೋದು. ಮಕ್ಕಳಿಗೂ ಲಂಚ್ ಬಾಕ್ಸಲ್ಲಿ ಕೊಡ್ಬೋದು. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ಸ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.